ಇವತ್ತ ನಾಳೆನಾ ನೋಡಿ ಇದೆ ಮಟನ್ ಸಾರು, ಮಂಡ್ಯ ಸ್ಟೈಲ್ ಮಟನ್ ಸಾರು. ಚಿಕನ್ ಚಿಕನ್ ಚಾಪ್ಸ್ ಬೇರೆ ರೆಡಿ ಮಾಡಿದ್ದಾರೆ ಭಟ್ರು. ನನಗಂತೂ ನೋಡ್ತಿದ್ರೆ ಈಗಲೇ ತಿನ್ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ಏನ್ ಮಾಡೋದು ಈಗ ತಿನ್ನಕ್ಕಾಗಲ್ಲ. ತೋರಿಸಿ ಭಟ್ರು ಹೆಂಗಿದೆ ನೋಡೋಣ. ಗೋಟಿ ಗೊಜ್ಜು, ಮಟನ್ ಊಟ ಅಂದ್ಮೇಲೆ ಗೋಟಿ ಇರಲೇಬೇಕು ಸೈಡಲ್ಲಿ, ಅದಿದ್ರೆ ಅದು ಕಂಪ್ಲೀಟ್ ಆಗೋದು ಮಟನ್ ಊಟ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ವರ್ಮಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ಒಂದು ಬ್ಲಾಗಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಇವತ್ತು ನನ್ನ ಮದುವೆಯ ಬೀಗರ ಊಟದ ಸಮಾರಂಭ. ಎಸ್, ಫಸ್ಟ್ ಟೈಮ್ ನಾನು ಈ ಒಂದು ಪ್ರೋಗ್ರಾಮಿನ ಕಂಪ್ಲೀಟ್ ಜವಾಬ್ದಾರಿನ ತೊಗೊಂಡಿದ್ದೀನಿ. ಸೊ ನನಗೆ ಈ ಒಂದು ವಿಚಾರದ ಸಹಾಯ ಮಾಡೋದಕ್ಕೆ ನನ್ನ ಸ್ನೇಹಿತನಾದಂಥ ಮಣಿಕಂಠ ಅವರಿದ್ದಾರೆ. ಥ್ಯಾಂಕ್ ಯು ಮಣಿ, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್. ಆ್ಯಂಡ್ ಆಲ್ಸೋ ಬೇರೆ ಸ್ನೇಹಿತರೆಲ್ಲ ಬಂದಿದ್ದಾರೆ, ಎಲ್ಲರೂ ಮೇಲಿದ್ದಾರೆ. ಆ್ಯಂಡ್ ನನ್ನ ಫ್ಯಾಮಿಲಿ ಬಂದಿದ್ದಾರೆ. ಸೊ ಎಲ್ಲರೂ ನಿಮಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ, ಯಾವ್ಯಾವ ಥರ ಪ್ರೋಗ್ರಾಮ್ ನಡೆಯುತ್ತೆ ಅಂತ ನೋಡ್ಕೊಂಬರೋಣ. ಹೆಸರು ಗಿರಿ ಅಂತ. ತುಂಬ ಥ್ಯಾಂಕ್ಸ್ ಗಿರಿ ಅವರೇ ಬಂದಿದ್ದಕ್ಕೆ. ನೀವು ಕೂಡ ನಿಮ್ಮ ಬ್ಲಾಗಲ್ಲಿ ಬಂದಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಇವರು ನಾಗು ಅಂತ, ಇವರು ನನ್ನ ತಂಗಿ ಆ್ಯಕ್ಚುಲಿ. ಸೊ ವರ್ಮಾ ಫೌಂಡೇಶನ್ ತುಂಬ ಕೆಲಸ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಮದುವೆ ಆಗಿದ್ದಾರಲ್ವ ಅಂದ್ಬಿಟ್ಟು 6 months ರಜಾ ಕೊಟ್ಟಿದ್ದೀವಿ. ಅವ್ರು ಮತ್ತೆ ಬರ್ತಾರೆ. ನೋಡಿ, ಎಲ್ಲ ನೋಡ್ತಿದ್ದಾರೆ ವೀಕ್ಷಕರಿಗೆ. ಇವತ್ತು ನಾಳೆ ಇವತ್ತ ನಾಳೆನಾ? ನಾಳೆ ನಮ್ಮ ಸ್ನೇಹಿತರದ್ದು ಬೀರ್ ಊಟ ಇರೋದ್ರಿಂದ ಇಲ್ಲೆಲ್ಲ ಪೂರ್ತಿ ಡೆಕೋರೇಷನ್ ಅದು ಇದೆಲ್ಲ ಮಾಡ್ತಾ ಇದೀವಿ. ಒಂದು ವರ್ಕ್ ಎಲ್ಲ ನಡೀತಾ ಇದೆ. ಮತ್ತೆ ರಾತ್ರಿ ಈಗ 11:15 ಆಗೋಗಿದೆ. ನಿದ್ದೆ ಬರ್ತಿದೆ. ನಿದ್ದೆ ಹೋಗ್ಲಿ ಅಂತ ಒಂದು ಡೆಕೋರೇಷನ್ ಮಾಡ್ತಾ ಇದೀನಿ, ಇನ್ನೊಂದು ಡೆಕೋರೇಷನ್ ಆಗ್ಲಿ ಅಂತಾನೆ ಕೆಲಸ ಮಾಡ್ತಾ ಇದೀನಿ. ಒಟ್ನಲ್ಲಿ ನಡೀತಾ ಇದೆ. ಓಕೆ, ಹೆಂಗೋ ಫೈನಲಿ ನಾವು ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಕಳಶ ಎಷ್ಟು ಚೆನ್ನಾಗಿರುತ್ತೋ ಹಾಗೆ ಒಂದು ಕಾರ್ಯಕ್ರಮ ಅಂತಂದಮೇಲೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಒಬ್ಬ ದೊಡ್ಡ ಅಭಿಮಾನಿ ಆಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸೊ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪ್ರೋಗ್ರಾಮ್ ಶುರು ಆಗುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡೋಣ. ಬಾಯ್, ಥ್ಯಾಂಕ್ ಯು. ಭಟ್ರೆ, ಈಗ ಅಲ್ಲಿ ಇದು ಏನಂತ ಅಡಿಗೆ ಮಾಡಿರೋದು ಇದು? ಸರ್, ಇದು ಕರಿಣಿ ಅಂತ ಸರಿ. ಸ್ಪೆಷಲ್ ಇದು. ಡ್ರೈ ಫ್ರೂಟ್ಸ್, ಕೋವಾ ಎಲ್ಲ ಹಾಕಿ ಸ್ಪೆಷಲ್ ಮಾಡ್ತೀವಿ. ಓಕೆ ಸರ್, ಇದು ಮಟನ್ ಸಾರು. ಆಕ್ಚುಲಿ ಮಂಡ್ಯ ನಾಡಿ ಮಟನ್ ಸಾರು. ಸರಿ. ನೋಡಿ ಇದೆ ಮಟನ್ ಸಾರು, ಮಂಡ್ಯ ಸ್ಟೈಲ್ ಮಟನ್ ಸಾರು. ಚಿಕನ್ ದಮ್ ಬಿರಿಯಾನಿ ಇದು. ಚಿಕನ್ ದಮ್ ಬಿರಿಯಾನಿನಾ? ಓಕೆ ಸರ್, ಕಬಾಬ್, ಚಿಕನ್ ಕಬಾಬ್. ಕಬಾಬ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. 1 hour ಮ್ಯಾರಿನೇಟ್, ಬಿಫೋರ್ 1 hour ಮ್ಯಾರಿನೇಟ್ ಮಾಡಿ ಇಟ್ಟು ಆಮೇಲೆ ಹತ್ರ ಕ್ಲೀನ್ ಆಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಚಿಕನ್ ಚಿಕನ್ ಚಾಪ್ಸ್ ಬೇರೆ ರೆಡಿ ಮಾಡಿದ್ದಾರೆ ಭಟ್ರು. ಚಿಕನ್ ಚಾಪ್ಸ್. ನೋಡಿ ಎಷ್ಟು ಫ್ರಾಗ್ರೆನ್ಸ್ ಅಷ್ಟೇ ಚೆನ್ನಾಗಿ ಬರ್ತಿದೆ ನನಗೆ. ಸರ್, ಇದು ಕಟ್ ಮಾಡಿ ಮಸಾಲೆ ಹಾಕ್ತಾರೆ. ಎಗ್ ಹಾಫ್ ಕಟ್ ಮಾಡಿ ಮಸಾಲೆ ಹಾಕ್ತಿರೋದು, ಎಗ್ ಮಸಾಲ. ನೋಡೋದಕ್ಕೆ ತುಂಬಾ ಸ್ವಾದಿಷ್ಟವಾಗಿ, ತುಂಬಾ ಡಿಸೈನ್ ಆಗಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ರುಚಿಯಾಗಿದೆ. ನನಗಂತೂ ನೋಡ್ತಿದ್ರೆ ಈಗಲೇ ತಿನ್ಬೇಕು ಅಂತ ಅನ್ನಿಸ್ತಿದೆ, ಆದ್ರೆ ಏನ್ ಮಾಡೋದು ಈಗ ತಿನ್ನಕ್ ಆಗಲ್ಲ. ತೋರಿಸಿ ಭಟ್ರೆ ಹೆಂಗಿದೆ ನೋಡೋಣ. ಗೋಟಿ ಗೊಜ್ಜು, ಉಳ್ಳಾಗಡ್ಡೆ, ಬಾಳೆಕಾಯಿ, ಇಲ್ಲಿಂದ ಬಂದಿದ್ದ ಕಡ್ಲೆಕಾಳು,
ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿದೆ. ಇದು ಬೋಟಿ ಇರ್ಲೇಬೇಕು. ಬೋಟಿ ಇರ್ಲೇಬೇಕು. ಮಟನ್ ಊಟ ಅಂದ್ಮೇಲೆ ಬೋಟಿ ಇರ್ಲೇಬೇಕು ಸೈಡಲ್ಲಿ. ಅದಿದ್ದರೆ ಅದು ಕಂಪ್ಲೀಟ್ ಆಗೋದು ಮಟನ್ ಊಟ. ಸರ್ ಊಟ ಎಲ್ಲ ಹೇಗಿದೆ? ಓಕೆ ನನ್ನ ಸ್ನೇಹಿತರೆ, ಇದಾಗಿತ್ತು ನಮ್ಮ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಬೀಗರೂಟದ ಸಮಾರಂಭದ ಕಂಪ್ಲೀಟ್ ಡೇಸ್ ಕುಡಿತೀರಾ ಅಂತ ಅನ್ಕೋತೀನಿ. ನನ್ನ ವೈಫ್ ಕೂಡ ಇಲ್ಲೇ ಇದ್ದಾರೆ. ಆ್ಯಂಡ್ ನಮಸ್ಕಾರ ಎಲ್ಲ ಮಾಡ್ತವ್ರೆ, ಪರವಾಗಿಲ್ಲ. ಓಕೆ, ಸರ್ವಂ ದೇವಮಯಂ. ಥ್ಯಾಂಕ್ ಯು ಸೊ ಮಚ್ ಫಾರ್ ಇಷ್ಟು ಜೊತೆ ಇದ್ದಕ್ಕೆ. ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಯಾವಾಗ ದೊಡ್ಡವರಿಗೆ ಮರ್ಯಾದೆ ಕೊಡಿ. ಮತ್ತೊಮ್ಮೆ ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ದಿಸ್ ಇಸ್ ರಾಕೇಶ್. ಸರ್ವಂ ದೇವಮಯಂ.